ಎಲ್ರಿಗೂ ನಮಸ್ಕಾರ. ಶಿವಪುರಾಣದ ಮೊದಲನೇ ಅಧ್ಯಾಯ ವಿದ್ಯೇಶ್ವರ ಸಂಹಿತೆ. ಇದರ ಕಥೆಯನ್ನು ಇವತ್ತು ನಿಮ್ಮ ಮುಂದೆ ಹೇಳೋದಕ್ಕೆ ಬಂದಿದ್ದೀನಿ. ಒಂದು ಕಾಲದಲ್ಲಿ ಮಹರ್ಷಿಗಳು, ಋಷಿಮುನಿಗಳು ಎಲ್ಲರೂ ಪ್ರಯಾಗ ಅನ್ನೋ ಸ್ಥಳದಲ್ಲಿ ಸೇರಿರ್ತಾರೆ. ಈ ಸ್ಥಳದಲ್ಲಿ ಏನಕ್ಕೆ ಸೇರಿರ್ತಾರೆ ಅಂದರೆ ಅವರಲ್ಲೇ ಆದಂತಹ ತುಂಬ ಪ್ರಶ್ನೆಗಳು, ಗೊಂದಲಗಳಿರ್ತವೆ. ಇದರ ಕುರಿತು ಚರ್ಚೆಗಾಗಿ ಅವರು ಸೇರಿರ್ತಾರೆ. ಆಗ ಅಲ್ಲಿಗೆ ನಮ್ಮ ವ್ಯಾಸ ಮಹರ್ಷಿಗಳ ಪರಮ ಶಿಷ್ಯರು, ಜ್ಞಾನಿಗಳು ಆದಂತಹ ಸೂತ ಪುರಾಣಿಕರು ಬರ್ತಾರೆ. ಅವರು ಬಂದಮೇಲೆ ಇಷ್ಟೊಂದು ಪ್ರಶ್ನೆ ಇಟ್ಕೊಂಡಿರುವಂಥ ಮಹರ್ಷಿಗಳಿಗಾಗಲಿ ಋಷಿ ಮುನಿಗಳಿಗಾಗಲಿ ಸಂತೋಷ ಆಗದೆ ಇರುತ್ತೆ. ಆ ಸಂತೋಷದಲ್ಲಿ ತಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಅವ್ರ ಹತ್ರ ಕೇಳೋದಕ್ಕೆ ಹೋಗ್ತಾರೆ. ಪ್ರತಿಯೊಂದು ಪ್ರಶ್ನೆಗೂ ಸೂತ ಪುರಾಣಿಕರು ಉತ್ತರವನ್ನು ಕೊಡ್ತಾರೆ. ನಂತರ ಇದರಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಶಿವಲಿಂಗ ಹೇಗೆ ಬಂತು, ಅದರ ಬಗ್ಗೆ ನಮಗೆ ಹೇಳಿ ಅಂತ. ಆಗ ಸೂತ ಪುರಾಣಿಕರು ಹೇಳ್ತಾರೆ, ತುಂಬ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಿ, ಇದರ ಕಥೆನ ಹೇಳ್ತೀನಿ ಕೇಳಿ ಅಂತ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿಗೆ ಒಂದು ಯುದ್ಧ ನಡೆಯುತ್ತೆ. ನಾನೆಚ್ಚು ತಾನೆಚ್ಚು ಅನ್ನೋ ಅಹಮಲ್ಲಿ ಆ ಯುದ್ಧವನ್ನು ಶುರು ಮಾಡಿರ್ತಾರೆ. ಯುದ್ಧ ತುಂಬ ಘೋರವಾಗಿ ನಡೆಯುತ್ತೆ, ತುಂಬ ತಾರಕಕ್ಕೂ ಕೂಡ ಹೋಗುತ್ತೆ. ಆಗ ದೇವತೆಗಳೆಲ್ಲ ಏನು ಮಾಡ್ತಾರೆ, ಈ ಯುದ್ಧ ಹೀಗೆ ಮುಂದುವರೆದ್ರೆ ಜಗತ್ತು ಉಳಿಯಲ್ಲ ಅಂಥೇಳಿ ಇಬ್ಬರ ಹತ್ರನೂ ಬೇಡ್ಕೋತಾರೆ. ಇಬ್ಬರು ಕೇಳೋ ಪರಿಸ್ಥಿತಿಲಿರಲ್ಲ. ಪರಿಪರಿಯಾಗಿ ಹೇಳಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಪ್ರತಿಯೊಂದು ಶಿವನ ಅಂಶದಲ್ಲಿದೆ, ದಯವಿಟ್ಟು ಈ ಯುದ್ಧವನ್ನು ನಿಲ್ಲಿಸಿ ಅಂತ. ಆದರೆ ಯಾರೂ ಕೇಳೋದಿಲ್ಲ. ಆಗ ಏನು ಮಾಡ್ತಾರೆ, ಎಲ್ಲ ದೇವತೆಗಳು ನೇರವಾಗಿ ಶಿವನ ಬಳಿ ಬರ್ತಾರೆ. ಶಿವನಿಗೆ ಹೇಳ್ತಾರೆ, ಈ ರೀತಿ ಯುದ್ಧ ನಡೀತಿದೆ, ನಾವೆಷ್ಟು ಕೇಳ್ಕೊಂಡ್ರೂ ಅವರಿಬ್ಬರು ಯುದ್ಧ ನಿಲ್ಲಿಸ್ತಿಲ್ಲ, ದಯವಿಟ್ಟು ನೀವೇ ಏನಾದರೂ ಮಾಡಿ, ಇಲ್ಲಾಂದರೆ ಜಗತ್ತು ನಾಶ ಆಗುತ್ತೆ ಅಂತಂದಾಗ ಶಿವ, ನಾನು ನೋಡ್ಕೋತೀನಿ, ನೀವು ಆರಾಮಾಗಿರಿ ಅಂತ ಹೇಳ್ತಾರೆ. ಆಗ ಶಿವ ಏನು ಮಾಡ್ತಾರೆ, ನೇರವಾಗಿ ರಣಭೂಮಿಗೆ ಬರ್ತಾರೆ. ಮರೆಯಲ್ಲಿ ನಿಂತು ಆ ಯುದ್ಧವನ್ನು ನೋಡೋದಕ್ಕೆ ಶುರು ಮಾಡ್ತಾರೆ. ಯುದ್ಧ ನಡೀತಾನೆ ಇರುತ್ತೆ. ಇಬ್ಬರಲ್ಲೂ ನಾನೆಚ್ಚು ತಾನೆಚ್ಚು ಅನ್ನೋದು ಇನ್ನೂ ತಾರಕಕ್ಕೆ ಹೋಗ್ತಾ ಇರುತ್ತೆ. ಆಗ ವಿಷ್ಣುವಿನ ಕೋಪ ಹೆಚ್ಚಾಗಿ ಪಾಶುಪತಾಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಹೊರಡ್ತಾನೆ. ಪಾಶುಪತಾಸ್ತ್ರ ಹೇಗೆ ಅಂತಂದರೆ, ಈ ಭೂಮಂಡಲದಲ್ಲಿ ಏನಿದೆ ಪ್ರತಿಯೊಂದು ಜೀವರಾಶಿ, ಸಸ್ಯರಾಶಿ, ಪ್ರತಿಯೊಂದರಲ್ಲಿರ್ತಕ್ಕಂಥ ಶಕ್ತಿ ಅಂಶಗಳನ್ನು ಅದು ಸೆಳ್ಕೊಳ್ಳುತ್ತೆ. ಅಷ್ಟನ್ನು ಸೆಳ್ಕೊಂಡು ಆಗ ಅದಕ್ಕೆ ಎದುರಾಳಿಯನ್ನು ಸೋಲಿಸೋಂಥ ಶಕ್ತಿ ಬರುತ್ತೆ. ಹೀಗೆ ಮಾಡಿ ಆ ಅಸ್ತ್ರವನ್ನು ವಿಷ್ಣು ಬಿಟ್ಟ ಅಂತಂದರೆ ಇಡೀ ಜಗತ್ತು ನಾಶ ಆಗುತ್ತೆ ಅನ್ನೋದನ್ನು ಶಿವ ಅರ್ಥ ಮಾಡ್ಕೋತಾನೆ. ಒಂದು ಸ್ತಂಭವಾಗಿ, ಏನು ಹೇಳಿ, ಒಂದು ಸ್ತಂಭವಾಗಿ ಶಿವ ಅವರಿಬ್ಬರ ಮಧ್ಯೆ ಬಂದು ನಿಲ್ತಾನೆ. ಆಗ ಆ ಸ್ತಂಭವನ್ನು ನೋಡಿ ವಿಷ್ಣುವಿಗೆ ಗೊತ್ತಾಗುತ್ತೆ ಇದು ಶಿವನೇ ಅಂತ. ವಿಷ್ಣು ತನ್ನ ಕೋಪವನ್ನು ಕಡಿಮೆ ಮಾಡಿಕೊಂಡು ಶಿವನ ಬಳಿ ಬಂದು ಕೈ ಮುಗಿದು ತನ್ನ ತಪ್ಪನ್ನು ಒಪ್ಪಿಕೊಂಡು ಶರಣಾಗ್ತಾನೆ. ಆದರೆ ಬ್ರಹ್ಮ ತನ್ನ ಅಹಮಲ್ಲಿ ಇನ್ನೂ ಹೆಚ್ಚಾಗೇ ಮೆರೀತಿರ್ತಾನೆ. ಆಗ ಶಿವನ ಆಜ್ಞೆಯಂತೆ ಶಿವನಿಂದ ಭೂಭಾಗದಿಂದ ಜನಿಸಿದಂತಹ ರುದ್ರ ಏನು ಮಾಡ್ತಾನೆ, ಅವನ ಆಜ್ಞೆಯಂತೆ ಬ್ರಹ್ಮನ 5ನೇ ತಲೆಯನ್ನು ಕಡಿತಾನೆ. ಬ್ರಹ್ಮನಿಗೆ ಆ್ಯಕ್ಚುಲಿ 5 ತಲೆ ಇರುತ್ತೆ, ಈಗ 4 ತಲೆ, ಆಗ 5 ತಲೆ. 5 ತಲೆಯಲ್ಲಿ 1 ತಲೆಯನ್ನು ರುದ್ರ ಕಡಿತಾನೆ. ಅದೇ ಕೋಪದಲ್ಲಿ ಶಿವ ಏನು ಮಾಡ್ತಾನೆ, ಬ್ರಹ್ಮನಿಗೆ ಭೂಮಿಯಲ್ಲಿ ಎಲ್ಲೂ ಪೂಜೆ ನಡೀದೇ ಇರಲಿ ಅಂತ ಶಾಪವನ್ನು ಕೊಡ್ತಾನೆ. ಆ ಶಾಪ ಕೊಟ್ಟಾಗ ಬ್ರಹ್ಮನಿಗೆ ಅರ್ಥ ಆಗುತ್ತೆ, ಶಿವನ ಆಜ್ಞೆ, ಶಿವನ ಶಾಪ ನಮ್ಮೆಲ್ಲದಕ್ಕಿಂತ ಹೆಚ್ಚುದು, ಶಿವನ ಶಕ್ತಿ ಅಪಾರ ಅಂತ ಹೇಳಿ ಆಗ ಬ್ರಹ್ಮ ಶರಣಾಗ್ತಾನೆ. ಇಬ್ಬರೂ ಶರಣಾದ್ಮೇಲೆ ಶಿವ ಏನು ಮಾಡ್ತಾನೆ, ಆ ಸ್ತಂಭದ ರೂಪದಲ್ಲಿ ಬಂದಿರತಕ್ಕಂಥ, ಆ ನೆಲೆಸಿರ್ತಕ್ಕಂಥ ಸ್ತಂಭವನ್ನು ಶಿವಲಿಂಗ ಅಂತ ನೀವು ಪೂಜೆ ಮಾಡಿ, ಆ ಶಿವಲಿಂಗದಲ್ಲಿ ನಾನು ಶಿವಲಿಂಗೇಶ್ವರ ಆಗಿ ಜನಿಸಿರ್ತೇನೆ, ಅಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ನಾನು ಆ ಲಿಂಗದಲ್ಲಿರ್ತೀನಿ ಅಂತ ಹೇಳ್ತಾರೆ. ಹಾಗೆ ಆ ರಣಭೂಮಿ ಎಲ್ಲಿ ಶಿವನ ಸ್ತಂಭ ಬರುತ್ತೋ ಆ ರಣಭೂಮಿಯನ್ನು ಅರುಣಾಚಲ ಅಂತ ಹೆಸರಿಡ್ತಾರೆ. ಈಗಿನ ನಮ್ಮ ಅರುಣಾಚಲವೇ ಆ ಸ್ಥಳ. ಈ ಕಥೆಯನ್ನು ಕೇಳಿದ್ಮೇಲೆ ನಮಗೆ ಅನಿಸೋದು, ನಮ್ಮಲ್ಲಿ ಎಷ್ಟೇ ಅಹಂ ಇರಲಿ, ನಮ್ಮ ಎದುರಾಳಿ ಜೊತೆ ನಾವು ಎಷ್ಟೇ ಅಹಂ ಇರಲಿ, ನಮ್ಮನ್ನು ತುಳಿಯೋದಕ್ಕೆ ಅಂತಲೇ ಇನ್ನೊಬ್ಬ ಇರ್ತಾನೆ. ಅವನ ಮುಂದೆ
ಅವನು ನಮ್ಮ ಮುಂದೆ ಬಂದಾಗ ನಾವು ಶರಣಾಗಲೇಬೇಕು. ಆ ವ್ಯಕ್ತಿ ಯಾರು ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಆತ್ಮ. ಅದು ನಿಮ್ಮ ಮುಂದೆ ಬಂದಾಗ ನೀವು ಏನೂ ಅಲ್ಲ, ನಿಮ್ಮ ದೇಹ ಮಣ್ಣಿಗೆ ಹೋಗುತ್ತೆ. ಅದಕ್ಕೆ ಆತ್ಮಾವಲೋಕನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು ಅಂತ ಅರ್ಥ ಮಾಡಿಕೊಂಡು ನಡೀತಾ ಈ ಜೀವನಕ್ಕೆ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ನಮಸ್ಕಾರ.